ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿತ್ತು ಬಾಗಲಕೋಟೆ ಪಟ್ಟಣ ಏನಿದೆ ಅಥವಾ ಬಾಗಲಕೋಟೆ ನಗರ ಏನಿದೆ, ಈ ನಗರದ ಹೃದಯ ಭಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಈಗ ಸದ್ಯಕ್ಕೆ ಈಗ ಬಾಗಲಕೋಟೆ ಮುಳುಗಡೆ ನಗರಿ ಆಗಿದೆ. ಆದರೆ ಇಲ್ಲಿರುವ ಈ ಗುಂಡಿಗಳೇನಿದೆಯಲ್ಲ, ಇವುಗಳು ಸುಮಾರು ವರ್ಷಗಳಿಂದ ಹೀಗೆ ಇದೆ. ಸೊ ಇಲ್ಲಿ ಸುಮಾರು 10 ವರ್ಷಗಳಿಂದ ಈ ಗುಂಡಿಗಳು ಹೀಗೆ ಬಾಯಿ ತೆರೆದುಕೊಂಡಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಬಾಗಲಕೋಟೆ ನಗರಕ್ಕೆ ಎಂಟ್ರೆನ್ಸ್ ಆಗ್ತಾ ಅನೇಕ ಬಸ್ಗಳು ಎಂಟ್ರೆನ್ಸ್ ಆಗ್ತವೆ, ಅನೇಕ ವಾಹನಗಳು ಇಲ್ಲಿ ಸಂಚಾರ ಮಾಡ್ತವೆ. ಆದರೆ ಈ ಗುಂಡಿಗಳಿಗೆ ಇನ್ನೂ ಯಾವುದೇ ರೀತಿಯಾದಂತಹ ಒಂದು ಅಂತ್ಯ ಕಂಡಿಲ್ಲ. ಹಾಗೆ ಇಲ್ಲಿ ನಾಯಕರೇನಿದ್ದಾರಲ್ಲ, ಇದನ್ನ ನೋಡ್ಕೊಂಡು ಹಾಗೆ ಹೋಗ್ತಾರೆ. ಆದರೆ ಯಾವುದೇ ರೀತಿಯಾದಂತಹ ಈ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಇಲ್ಲಿ ಬಸ್ಗಳನ್ನ ನೀವು ನೋಡ್ಬೋದು, ಎಷ್ಟೊಂದು ಸಂಚಾರ ಮಾಡ್ತವೆ. ಸೊ ಇಲ್ಲಿ ಪ್ರಯಾಣಿಕರು ದಿನನಿತ್ಯ ಸಾವಿರಾರು ಜನಸಂಖ್ಯೆಯಲ್ಲಿ ಪ್ರಯಾಣ ಮಾಡುತ್ತೆ. ಆದ್ರೆ ಈ ಗುಂಡಿಗಳು ಇನ್ನೂ ಮುಚ್ಚದೇ ಇರುವಂತದ್ದು ತುಂಬಾ ಶೋಚನೀಯ ಅಂತ ಹೇಳ್ಬೋದು. ಇಷ್ಟು ವರ್ಷಗಳಿಂದ ಈ ಗುಂಡಿಗಳು ಹಿಂಗದಾವ್. ಈಗ ನಾವು ಸಣ್ಣರಿದ್ದಾಗ ನೋಡಿದ್ವಿ, ನಾವು ಮೊದಲೇನ್ ಬಾಗಲಕೋಟೆ ರಸ್ತೆ ಕಡೆ ಇತ್ತಲ್ಲ, ಅಲ್ಲಿಂದ ಬರ್ತಿತ್ತು. ಇದು ರಸ್ತೆ ಇದು ಅಂದ್ರ ಆಟ ಇತ್ತಿದ. ಅವಾಗ್ಲಿಂದ ನಾವು ನೋಡಕತ್ತೀವಿ, ಈ ರಸ್ತೆ ಗುಂಡಿಗಳು ಹಿಂಗದಾವ್, ಹಿಂಗದಾವ್. ಇಲ್ಲಿ ನೀರ್ ಬಂದಾಗ ನೋಡ್ಬೇಕು ನೀವು ಹೆಂಗ್ ಆಗ್ತಿದಾರೆ ಅಂದ್ರೆ ಜನ. ಮಳೆ ಬಂದಾಗ ಬಾಳ ತ್ರಾಸ ಆಗದ್ರಿ. ಯಾಕಂದ್ರ ಗಾಡಿ ಸ್ಕಿಡ್ ಆಗಿ ಬೀಳ್ತಾರ್ರಿ, ಬಾಳ ಮಂದಿ ಪೆಟ್ಟತ್ರಿ, ಬಾಳ ತ್ರಾಸ ಆಗಿದ್ರಿ. ಇಲ್ಲಿ ಹೊಸ ರೈಲ್ವೆ ಸ್ಟೇಷನ್ ಆಗೈತಿ. ಲಕ್ಷ ರೂಪಾಯಿ ಕೊಟ್ಟು, ಕೋಟಿ ರೂಪಾಯಿ ಕೊಟ್ಟು ರೈಲ್ವೆ ಸ್ಟೇಷನ್ ಮಾಡ್ಯಾರ. ಇದೇ ರಸ್ತೆದೊಳಗ ನಮ್ ನಾಯಕರು ಅಡ್ಡಾಡ್ತಾರ, MLA ಗಳು ಅಡ್ಡಾಡ್ತಾರ, MP ಗಳು ಅಡ್ಡಾಡ್ತಾರ, ಇಲ್ಲಿನ ಸ್ಥಳೀಯ ನಾಯಕರು ಅಡ್ಡಾಡ್ತಾರ. ಮೊನ್ನೆ ಆದ್ರಿ ಮಂತ್ರಿ ಬಂದಾಗ ಅಷ್ಟು ಮಣ್ಣು ಹಾಕ್ಯಾರ ನೋಡೋದು, ಮಣ್ಣು ಹಾಕಿ ಲೆವೆಲ್ ಮಾಡ್ಯಾರ್ರಿ. ಅದು ಮಳೆಗೆ ಏನೈತಿ ಪೂರಾ ಕಚ್ಕೊಂಡ್ ಹೋಗಿತ್. ಮತ್ತ ಬಸ್ ಅಡ್ಡಾಡ್ ನೋಡ್ಬೇಕು, ಧೂಳ್ ಬಾಳ ಬರ್ತದ್ರಿ, ಎಲ್ಲಾ ತ್ರಾಸ ಬಾಳ ಆಗತ್ರಿ. ಡಸ್ಟಿಗೆ ಮನುಷ್ಯ ತ್ರಾಸ ಬಾಳ ಆಗತ್ರಿ. ಅದ್ರ ಸಂಬಂಧ ಇಲ್ಲೇ ಈಗ ರೋಡಿ ಈಗ ರಸ್ತೆ ಬದಿ ವ್ಯಾಪಾರ ಮಾಡ್ತಾ ಇದ್ರಿ, ಟೀ ಮಾಡ್ಕೊಂಡ್ ಜೀವನ ಮಾಡ್ತಾ ಇದ್ರಿ. ಈಗ ನಿಮಗೂ ತೊಂದ್ರೆ ಅಥವಾ ಈ ರಸ್ತೆ ಬದಿ ವ್ಯಾಪಾರಿಗಳಿಗೆ ತೊಂದ್ರೆ, ಅಂಗಡಿಯವ್ರಿಗೆ ಎಲ್ಲಾರು ತೊಂದ್ರೆ. ನಮ್ಮ ಒಬ್ಬರಿಗಲ್ರಿ ಎಲ್ಲಾ ತೊಂದ್ರೆ ಹಾಕತ್ರಿ. ಯಾಕಂದ್ರ ಅಡ್ಡಾಡೋರ್ಗೆ ಬಾಳ ತ್ರಾಸ್ರಿ. ಈಗ ಬಂದ್ ಯಾರು ಗಾಡಿ ಹಚ್ಚಿದ ಅಂತಂದ್ರೆ ಅವ್ರಿಗೆ ತ್ರಾಸ ಬಾಳ್ರಿ. ಈಗ ಮತ್ತೊಂದ್ ಗಾಡಿ ಬರ್ಬೇಕಂದ್ರೆ ಇದು ಗಾಡಿ ಹೋಗಮಟ್ಟ ತರ ಇದು ಹಾಕತ್ರಿ, ಗಾಡಿಗೆ ತ್ರಾಸ ಆಗತ್ರಿ. ಅದ್ರ ರೋಡ್ ಸರಿ ಆತಂದ್ರೆ ಹೋಗ್ಬಿಡ್ತಾರ್ರಿ, ನಿಂದ್ರಲ್ಲ ಗಾಡಿ. ಅವು ರೋಡ್ ಸಲಾಗಿ ಏನ್ ಬಾಳ ತ್ರಾಸ ಆಗತ್ರಿ. ಇದು ಈಗ ನೋಡ್ರಿ, ನವನಗರ ಅನ್ನೋದು ಡೆವಲಪ್ಮೆಂಟ್ ಸಿಟಿ ಮಾಡಕತ್ತಾರ, ಮತ್ತೆ ಏನೇನೋ ಯೋಜನೆಗಳನ್ನ ತರಕತ್ತಾರ. ಆದ್ರೆ ಇಲ್ಲಿ ಹಳೆ ಬಾಗಲಕೋಟೆ ಯಾಕೆ ಅಷ್ಟು ನಿರ್ಲಕ್ಷ್ಯ? ಅದ ನೀವ್ ಹೇಳತ್ರಲ್ಲ, ಇದು ಹೊಸ ಸ್ಟೇಷನ್ ಆಗೈತಲ್ರಿ, ಕೋಟಿ ಗಂಟ್ಲೆ ಖರ್ಚಾಗೈತಿ. ಅದಕ್ಕೆ ಇಟ್ಟು ಒಂದ್ 1 ಲಕ್ಷ 2 ಲಕ್ಷ ರೂಪಾಯಿದಾಗ ಖರ್ಚಾಕೋದು ಕೆಲಸ ಆಗೋಲ್ ದಿನ. ಅದ್ರ ಸಲುವಾಗಿ ಏನು ಪ್ರಯಾಣ ಮಾಡ್ರಿ. ಸ್ವಲ್ಪ ನೋಡಿದ್ರಲ್ಲ ವೀಕ್ಷಕ ಪ್ರಭುಗಳೇ, ಇಲ್ಲಿನ ಸ್ಥಳೀಯರು ಹೇಳುವಂತಹ ಮಾತುಗಳೇನಂತಂದ್ರೆ, ಕೋಟಿ ರೂಪಾಯಿ ಕೊಟ್ಟು ಈ ರೈಲ್ವೆ ಸ್ಟೇಷನ್ ಅನ್ನ ಮಾಡಿದ್ದಾರೆ, ಅಥವಾ ಬ್ರಿಡ್ಜ್ ಗಳನ್ನ ಮಾಡ್ತಾ ಇದ್ದಾರೆ, ನವನಗರವನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಬಾಗಲಕೋಟೆಯನ್ನು ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅನೇಕ ನಾಯಕರು, ಇಲ್ಲಿನ ನಾಯಕರು, ಸ್ಥಳೀಯ ನಾಯಕರು, ಹೊಸ ನಾಯಕರು ಚಿಗುರೊಡಿತಾರೆ. ಆದ್ರೆ ಇಲ್ಲಿನ ಹಳೆಯ ಬಾಗಲಕೋಟೆಯಲ್ಲಿರುವಂತಹ ಗುಂಡಿಗಳನ್ನ ಮುಚ್ಚುವ ಕೆಲಸವನ್ನ ಮಾಡ್ತಾ ಇಲ್ಲ. ಸುಮಾರು ವರ್ಷಗಳಿಂದ ಇದೇ ಗುಂಡಿಗಳು ಹೀಗೆ ಬಾಯಿ ತೆರೆದುಕೊಂಡಿವೆ. ಆದ್ರೆ ಇಲ್ಲಿನ ಕೇಳುವಂತಹ ಜನರು ಯಾಕೆ ಸುಮ್ಮಿದ್ದಾರೆ ಗೊತ್ತಿಲ್ಲ. ಇಲ್ಲಿನ ನಾಯಕರನ್ನ, ಇಲ್ಲಿನ ಅಧಿಕಾರಿಗಳನ್ನ ಯಾಕೆ ತರಾಟೆಗೆ ತೆಗೆದುಕೊಂಡಿಲ್ಲ ಅನ್ನುವಂತಹ ಅಂಶಗಳು ಗೊತ್ತಿಲ್ಲ. ಈ ವರದಿಯನ್ನ ನೋಡಿದಾದ ನಂತರ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಸುಮಾರು ವರ್ಷಗಳು ಅಂದ್ರೆ ಸುಮಾರು 10 ವರ್ಷಗಳಿಂದ ಈ ಗುಂಡಿಗಳು ಬಾಯಿ ತೆರೆದುಕೊಂಡಿವೆ. ಆದ್ರೆ ಇವುಗಳನ್ನ ಮುಚ್ಚುವಂತಹ ಕೆಲಸ ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಈ ಅಧಿಕಾರಿಗಳು ಹೇಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿನ ನಾಯಕರು ಹಂಗೆ ಇದ್ದಾರೆ, ಸೊ ನಾವು ಹಂಗೆ ಇದ್ದು ಬಿಡೋಣ ಅನ್ನುವಂತಹ ಲೆಕ್ಕಕ್ಕೆ ಏನಾದ್ರು ಇದಾರ ಅನ್ನುವಂತಹ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇವೆ. ಯಾಕಂತಂದ್ರೆ ಸುಮಾರು ವರ್ಷಗಳು ಈ ಗುಂಡಿಗಳು ಹೀಗೆ ಬಾಯಿ ತೆರೆದುಕೊಂಡಿವೆ. ಸೊ ರೈಲ್ವೆ ಸ್ಟೇಷನ್ ಇದೇ ದಿಕ್ಕಲ್ಲಿದೆ. ಸೊ ಇಲ್ಲೇನ್ ಕಾಣ್ತೀರಿ ನೀವು, ಇದು ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ಗೆ ಹೋಗುವಂತಹ ವಾಹನಗಳು ಇದೇ ಮಾರ್ಗವಾಗಿ ಸಂಚಾರ ಮಾಡ್ತಾ ಹೋಗಬೇಕು. ಹೀಗಿರುವಾಗ ಇಲ್ಲಿನ ಈ ಹೊಸ ಒಂದು ರೈಲ್ವೆ ಸ್ಟೇಷನ್ ಉದ್ಘಾಟನೆ ಆಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸುವ್ಯವಸ್ಥಿತವಾಗಿರುವಂತಹ ರಸ್ತೆ ನಿರ್ಮಾಣವಾಗಿಲ್ಲ. ಇಲ್ಲಿ ವಿ ಸೋಮಣ್ಣ ಅವರು ಸಚಿವರು ಏನಿದ್ದಾರೆ, ಅವರು ಸಹ ಬಂದು ಹೋಗಿರುವಂತಹ ನಗರ ಇದು. ಮಾನ್ಯ ಈ ರಸ್ತೆ ಈ ರೀತಿ ಹದಗೆಟ್ಟು ಹೋಗಿದೆ. ಸೊ ಇಲ್ಲಿನ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಈ ರಸ್ತೆಯನ್ನ ನೋಡಿ ಸ್ವಾಮಿ, ಇಲ್ಲಿ ನಮ್ಗೆ ಏನಾದ್ರೂ ಒಂದು ಪರಿಹಾರವನ್ನ ಕೊಡಿ ಅಂತ ಹೇಳಿ ಇಲ್ಲಿನ ಜನ ಕೇಳ್ತಾ ಇದ್ದಾರೆ. ಇಲ್ಲಿ ಅನೇಕ ಜನ ಸಂಚಾರ ಮಾಡ್ತಾರೆ, ಆದ್ರೆ ಈ ಒಂದು ತೆಗ್ಗುಗಳು ಮುಚ್ಚಿಲ್ಲ. ಸುಮಾರು ಇಲ್ಲಿ ಅನೇಕ ರೀತಿಯಂತಹ ವರದಿಗಳು ಬಂದಿವೆ, ಆದ್ರೆ ಈ ವರದಿಗಳಿಗೆ ಇಲ್ಲಿನ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಹೀಗೆ ಈ ರಸ್ತೆ ಗುಂಡಿಗಳ ಕತೆ ವ್ಯಥೆ ಶುರುವಾಗುವಂಥದ್ದು. ಇಲ್ಲಿ ಸ್ಥಳೀಯರೊಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಎಲ್ಲಿ ಹೊರತಾವ? ನಾವು ಬಾಗಲಕೋಟೆ ಸರ್. ಸರ್, ಈಗ ಈ ಗುಂಡಿಗಳು ಸುಮಾರು ವರ್ಷಗಳ ಹಿಂದೆ ಹಿಂಗ ಇದಾವು. ಹಿಂಗೈತ್ರಿ. ಈಗ ನಾವು ಸಣ್ಣವ್ರದಾಗ ನೋಡಿದ್ವಿ, ನಾವು ಗುಂಡಿ ಹಿಂಗ ಇದಾವು, ಈಗೂ ಹಿಂಗ ಇದಾವು. ಏನಂತೀರ ಅಂತ? ಅದೇ ಭಾಳ ತೊಂದರೆ ಆಗೋಗೈತ್ರಿ. ಗಾಡಿ ಓಡಾಡಲಿಕ್ಕೆ ನಮ್ದು ಆಟೋ ಐತ್ರಿ, ಎಲ್ಲ ನಮ್ದು ಟೈರ್ ಗೀರ್ ಎಲ್ಲ ಲಾಸ್ ಆಗೋಗೈತಿ. ಬೇರೆ ಎಷ್ಟು ವರ್ಷದಿಂದ ನೀವು ಆಟೋ ಓಡಿಸ್ತಾ? 18 ವರ್ಷ ಆಯ್ತು. ಈಗ 18 ಎಷ್ಟು ವರ್ಷದಿಂದ ಈ ಗುಂಡಿಗಳದಾವ್ರು ನಿಮ್ಮ ಪ್ರಕಾರ? ನಮ್ಮ ಒಂದು 15 ವರ್ಷದಿಂದ ಇರ್ಬೇಕು. 15 ವರ್ಷ. 15 ವರ್ಷದಿಂದ ಗುಂಡಿಗಳು ಹಿಂಗ ಇದಾವು. ಈಗ ನಾವು ಇಲ್ಲೇ ನೋಡ್ತಾ ಇದ್ದೀವಿ, ಇದು ರೈಲ್ವೆ ಸ್ಟೇಷನ್.
ಈ ರೈಲ್ವೆ ಸ್ಟೇಷನ್ ನಿಂದ ಇಲ್ಲೇನು ಹೋಗ್ತೀವಿ ನಾವು ಇದೇ ರಸ್ತೆ ಮುಖಾಂತರ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಇಲ್ಲಿನ ಗುಂಡಿಗಳಿಂದಾವಲ್ಲ ಇವು ಯಮ ಸ್ವರೂಪಿ ಗುಂಡಿಗಳು. ಯಾವಾಗ ಯಾರ ಜೀವವನ್ನು ತೆಗೆದುಕೊಳ್ತವೆ ಗೊತ್ತಿಲ್ಲ. ಇಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿಕೊಳ್ಳುತ್ತೆ ಈ ಒಂದು ಜಾಗ. ನೀರು ತುಂಬಿಕೊಂಡಂತಹ ಜಾಗದಲ್ಲಿ ವಾಹನಗಳು ಯಾವ ರೀತಿ ಸಂಚಾರ ಮಾಡ್ತವೆ ಅಂತಂದ್ರೆ ಅದು ಹೇಳ್ತಿರ್ದು. ಇಲ್ಲಿನ ಅನೇಕ ಹಳ್ಳಿಗಳು ಈ ಒಂದು ರಸ್ತೆಗೆ ಕನೆಕ್ಟ್ ಆಗ್ತವೆ. ಈ ರಸ್ತೆಗೆ ಕನೆಕ್ಟ್ ಆಗಿರ್ತಕ್ಕಂತಹ ಏನು ವಾಹನಗಳಿಂದವಲ್ಲ ಅವೆಲ್ಲ ಇದೇ ಮಾರ್ಗವಾಗಿ ಸಂಚಾರ ಮಾಡ್ತವೆ. ಆದರೆ ಈ ಗುಂಡಿಗಳಲ್ಲಿ ಯಾವಾಗ ಯಾರು ಹೇಗೆ ಬೀಳ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಅಂಥದ್ದೊಂದು ಯಮ ಸ್ವರೂಪಿ ಗುಂಡಿಗಳು ನಮ್ಮ ಬಾಗಲಕೋಟೆಯ ಭಾಗಗಳಲ್ಲಿದೆ. ಹಾಗೆ ಅನೇಕ ಗುಂಡಿಗಳು ನಮ್ಮ ಬಾಗಲಕೋಟೆಗಳಲ್ಲಿದೆ. ಆದರೆ ಪ್ರಮುಖವಾಗಿ ರೈಲ್ವೆ ಸ್ಟೇಷನ್ನು ಈ ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ಮಾರ್ಗ ಇದು. ಈ ಮಾರ್ಗದಲ್ಲಿ ಈ ರೀತಿ ಗುಂಡಿಗಳು ಬಾಯಿ ತೆರೆದುಕೊಂಡಿರುವಂಥದ್ದು ತುಂಬಾ ಶೋಚನೀಯ. ಇನ್ನಾದ್ರೂ ಈ ಅಧಿಕಾರಿಗಳು ಇತ್ತ ಗಮನ ವಹಿಸಬೇಕು. KTTB ಗ್ರೌಂಡ್ ರಿಪೋರ್ಟ್ ಮಾಡುವ ಮೂಲಕ ಈ ಗುಂಡಿಗಳ ಮುಚ್ಚುವಂತಹ ಅಭಿಯಾನವನ್ನ ಕೈಗೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಈ ಗುಂಡಿಗಳು ಸದ್ಯದಲ್ಲೇ ಮುಚ್ತಾವ ಅನ್ನುವಂಥದ್ದನ್ನ ನಾವೆಲ್ಲ ಕಾದು ನೋಡ್ಬೇಕಾಗಿದೆ. ಇಲ್ಲಿನ ಜನನಾಯಕ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿನ ಈ ವಾರ್ಡ್ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ನಾಯಕರು ಎಲ್ಲಿದ್ದಾರೆ ಗೊತ್ತಿಲ್ಲ. ಇಂತಹ ಮಹಾಶಯರ ಮಧ್ಯೆ ನಾವು ಜೀವನ ಮಾಡ್ತಾ ಇದ್ದೇವೆ. ಈಗ ಯಾವ್ಯಾವ ಸರ್ಕಾರಗಳು ಬರ್ತವೆ, ಆಶ್ವಾಸನೆಗಳು ಕೊಡ್ತವೆ, ಸ್ಮಾರ್ಟ್ ಸಿಟಿ ಅಂತ ಹೇಳ್ತವೆ. ಆದ್ರೆ ಈ ಒಂದು ಕನಿಷ್ಠ ಪಕ್ಷ ಒಂದು ಸಣ್ಣ ಗುಂಡಿಯನ್ನ ಮುಚ್ಚುವಂತಹ ಕೆಲಸ ಮಾಡ್ತಾ ಇಲ್ಲ ಇಲ್ಲಿನ ಅಧಿಕಾರಿಗಳು. ಹಾಗಾದ್ರೆ ಇಲ್ಲಿನ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳು ಏನ್ ಹೇಳ್ತಾ ಇದ್ದಾರೆ? ಕೇವಲ ದುಡ್ಡು ಸಂಗ್ರಹ ಮಾಡು ಅಥವಾ ಇನ್ನೊಂದು ಮಾಡು ಮಗದೊಂದು ಮಾಡು ಅಂತ ಹೇಳ್ತಾ ಇದ್ದಾರಾ, ಅಥವಾ ಈ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸವನ್ನ ಮಾಡಿ ಇಲ್ಲಿನ ನಗರಕ್ಕೆ ಅಥವಾ ಇಲ್ಲಿನ ಜನರಿಗೆ ಒಂದು ನ್ಯಾಯವನ್ನ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಾರಾ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ನೀವು ನೋಡಬಹುದು ಸರ್ಕಾರಿ ಬಸ್ಗಳು ಪ್ರಯಾಣ ಮಾಡ್ತಾ ಇರ್ತದೆ. ಅಂದ್ರೆ ಸರ್ಕಾರಿ ಬಸ್ಗಳು ಹೋಗ್ತವೆ, ಅನೇಕ ಖಾಸಗಿ ವಾಹನಗಳು ಹೋಗ್ತವೆ. ಅವುಗಳ ಟೈರ್ ಸ್ಥಿತಿ ಏನಾಗಬೇಕು, ಇಲ್ಲಿ ನೀರು ತುಂಬಿಕೊಂಡ್ರೆ ಯಾವ ರೀತಿ ಪ್ರಯಾಣ ಮಾಡಬೇಕು, ಇಲ್ಲಿ ರಸ್ತೆ ಎಲ್ಲಿದೆ, ಗುಂಡಿ ಎಲ್ಲಿದೆ, ಹಳ್ಳ ಎಲ್ಲಿದೆ, ಕೆರೆ ಎಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿನ ಜನ ಸಂಚಾರ ಮಾಡ್ತಾರೆ. ಅಂದ್ರೆ ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡುವಂತಹ ಸ್ಥಿತಿ ನಮ್ಮ ಬಾಗಲಕೋಟೆ ಜನರಿಗಿದೆ. ಮುಳುಗಡೆ ನಗರ, ಮುಳುಗಡೆ ನಗರ ಬಾಗಲಕೋಟೆ. ಈ ಮುಳುಗಡೆ ನಗರವನ್ನ ಇಷ್ಟೊಂದು ಕೇರ್ಲೆಸ್ ಮಾಡಿರುವಂತದ್ದು ಯಾಕೆ ಅನ್ನುವಂತಹ ಅಂಶ ಈಗ ಗೊತ್ತಾಗ್ತಾ ಇಲ್ಲ. ಇಲ್ಲಿನ ಜನ ನಿಜಕ್ಕೂ ಆರೋಪ ಮಾಡ್ತಾ ಇದ್ದಾರೆ, ಎಂತ ಸರ್ಕಾರವನ್ನ ನಾವು ತೆಗೆದುಕೊಂಡು ಬಂದ್ವಪ್ಪ, ಎಂತ ಸರ್ಕಾರವನ್ನ ನಾವು ಆಯ್ಕೆ ಮಾಡ್ಕೊಂಡ್ಬಿಟ್ವಪ್ಪ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಬಾಗಲಕೋಟೆಯ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಹಿಂದೆ BJP ಇತ್ತು, ಈಗ ಕಾಂಗ್ರೆಸ್ ಇದೆ, ಅಥವಾ ಮತ್ತೊಂದು ಬರುತ್ತೆ ಮಗದೊಂದು ಬರುತ್ತೆ. ಆದ್ರೆ ಜನರ ಗೋಳನ್ನ ನಿಜವಾಗ್ಲೂ ಕೇಳುವಂತಹ ಮನಸ್ಥಿತಿ ಇಲ್ಲಿನ ನಾಯಕರಿಗೆ ಇದೆಯಾ ಅನ್ನುವಂತಹ ಸಂಶಯ ಈಗ ವ್ಯಕ್ತವಾಗ್ತಾ ಇದೆ. ಬಾಗಲಕೋಟೆ ಒಂದು ಸುಂದರವಾಗಿರ್ತಕ್ಕಂತಹ ನಗರವಾಗ್ತಾ ಇದೆ, ನವನಗರವಾಗಿ ನಿರ್ಮಾಣವಾಗಿದೆ. ಆದ್ರೆ ಹಳೆಯ ಬಾಗಲಕೋಟೆ ಯಾರಿಗೆ ಏನು ಅನ್ಯಾಯ ಮಾಡಿದೆ, ಇಲ್ಲಿನ ಜನ ಯಾರಿಗೆ ಅನ್ಯಾಯ ಮಾಡಿದ್ದಾರೆ? ಇಲ್ಲಿ ನೀವು ನೋಡಬಹುದು ಈ ರಸ್ತೆ ಗುಂಡಿಗಳನ್ನ. ಈಗ ಮಳೆ ಇಲ್ಲ ಸದ್ಯಕ್ಕೆ ಈ ಗುಂಡಿಗಳು ನಮಗೆ ಎಲ್ಲ ಕಾಣಿಸ್ತವೆ. ಆದ್ರೆ ಮಳೆ ಆದ ನಂತರ ಇಲ್ಲಿನ ಗುಂಡಿಗಳು ಯಾವ ರೀತಿ ಬಾಯಿ ತೆರೆದುಕೊಳ್ತಾವ ಗೊತ್ತಿಲ್ಲ ಅನ್ನುವಂತಹ ಅಂಶ ಇಲ್ಲಿನ ಜನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿನ ಜನರ ಪ್ರಾಣಕ್ಕೆ ಯಾವುದೇ ರೀತಿಯಾದಂತಹ ಕುಂದು ಕೊರತೆಗಳು ಬಂದ್ರೆ, ಇಲ್ಲಿನ ಜನರ ಪ್ರಾಣಕ್ಕೆ ಯಾವುದೇ ರೀತಿಯಾದಂತಹ ಅಪಾಯ ಒಡ್ಡಿದ್ರೆ ಇಲ್ಲಿ ಹೇಳೋರು ಯಾರು, ಕೇಳೋರು ಯಾರು, ಈ ಅಧಿಕಾರಿಗಳಿಗೆ ಒಂದು ಮನಮುಟ್ಟುವಂತಹ ಕೆಲಸವನ್ನ ಮಾಡೋರು ಯಾರು ಅನ್ನುವಂತಹ ಮಾತುಗಳು ಇಲ್ಲಿನ ಜನ ಈಗ ಮಾತನಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿನ ಜನರಿಗೆ ನಿಜವಾಗ್ಲೂ ಒಂದು ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಅಧಿಕಾರಿಗಳು ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಇಷ್ಟು ದಿನ ಆದ್ರೂ ಈ ಗುಂಡಿಗಳು ಯಾಕೆ ಮುಚ್ಚಿಲ್ಲ ಅನ್ನುವಂತಹ ಅಂಶವನ್ನ, ಅಥವಾ ಇಲ್ಲಿಷ್ಟು ದಿನ ಆದ್ರೂ ಈ ಗುಂಡಿಗಳನ್ನ ಯಾಕೆ ಮುಚ್ಚಿಲ್ಲ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇವೆ. ಹಾಗಾದ್ರೆ ಜನರು ಮುಂದಿನ ದಿನಗಳಲ್ಲಿ ಬದಲಾವಣೆಯನ್ನ ತರುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನ ಮಾಡ್ತಾರೆ, ಅಥವಾ ಬದಲಾವಣೆ ತರುವಂತಹ ನಿಟ್ಟಿನಲ್ಲಿ ತಮ್ಮ ಓಟುಗಳನ್ನ ಬದಲಾವಣೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ ಇವೆಲ್ಲ ಒಂದು ನ್ಯಾಯ ಬೇಕಾಗಿದೆ, ನ್ಯಾಯ ಸಿಗಬೇಕಾಗಿದೆ. ಈಗ ನೀವು ನೋಡ್ತಾ ಇದ್ದೀರಿ ಫ್ಲೈಓವರ್ ಏನಿದೆ ಇದು ಮೇಲೆ, ಇದರ ಕೆಳಗಡೆ ಇರುವಂತಹ ಗುಂಡಿಗಳು, ಈ ಗುಂಡಿಗಳು ಸದ್ಯದಲ್ಲೇ ಮುಚ್ಚಿದ್ರೆ ಒಳ್ಳೆಯದು. ಆದ್ರೆ ಈ ಒಂದು ಗುಂಡಿಗಳು ಮುಚ್ಚದೇ ಇದ್ರೆ, ಅಥವಾ ಇದು ಯಾವುದೇ ಒಂದು ರೀತಿಯಲ್ಲಿ ಮುಚ್ಚದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ KTTV ಕನ್ನಡ ಸರಣಿ ವರದಿಗಳನ್ನ ಮಾಡುವ ಮೂಲಕ ಬಾಗಲಕೋಟೆಯ ಜನರ ಕೂಗಿಗೆ ಒಂದು ಧ್ವನಿ ಆಗುತ್ತೆ ಅಂತ ಹೇಳ್ಬೋದಲ್ಲ ಸ್ನೇಹಿತರೆ. ಇದಿಷ್ಟು ಬಾಗಲಕೋಟೆಯ ರಸ್ತೆ ಗುಂಡಿಗಳ ಒಂದು ಅವಸ್ಥೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ದೇವಾನಂದ್ ಜೊತೆ ಪ್ರವೀಣ್ ಹಡಪದ್, KTTV ಕನ್ನಡ, ಬಾಗಲಕೋಟೆ.